ಏನಾಗಿದೆ ಬಿಜೆಪಿಯಲ್ಲಿ ಅವ್ರ ಮುಖ್ಯಮಂತ್ರಿಗಳು ಮಾಡಿ ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ. ತಾವು ನೋಡಿರ್ಬೋದು 2008 ಮೊದಲೇ ಬಾರಿ ಅವ್ರಿಗೆ ಯಾವತ್ತೂ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವರಿಗೆ ಆಪರೇಷನ್ ಕಮಲ ಮಾಡಿರೋ ಅವ್ರ ಸರ್ಕಾರ ರಚನೆ ಮಾಡಿರೋದು. 2008 110 ಬಂತು, 113 ಬಂದಿಲ್ಲ. 113 ಬಂದರೆ ಮ್ಯಾಂಡೇಟ್ ಅನ್ನೋದು. ಯಾವತ್ತೂ ಅವ್ರಿಗೆ ಕರ್ನಾಟಕದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ. 110 ಬಂದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು. ಎಷ್ಟು ಮುಖ್ಯಮಂತ್ರಿಗಳು ಬದಲಾವಣೆ ಆದರು? 3 ಜನ ಮುಖ್ಯಮಂತ್ರಿಗಳು ಆದರು. 2019 ಆಗಿದ್ದು ಅದು ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಎಷ್ಟು ಮುಖ್ಯಮಂತ್ರಿಗಳು ಆದರೂ 4 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು ಅವ್ರೇನು ತಿಳ್ಕೊಂಡವ್ರೆ ಈ BJPಯಲ್ಲಿ ಪದ್ಧತಿ ಇರೋದು ಕಾಂಗ್ರೆಸ್ಸಲ್ಲಿ ಇರ್ಬೋದು ಅಂತ. ತಮಗೆಲ್ಲ ಗೊತ್ತಿದ್ದಂಗೆ 2013 ಹಿಡ್ಕೊಂಡು 2018ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ 2023 ಹಿಡ್ಕೊಂಡು ಇದುವರೆಗೂ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. 2 ವರ್ಷ 7 ತಿಂಗಳಾಗಿದೆ. 2.5 ವರ್ಷ ಆಗಿ 1 ತಿಂಗಳು ಕಳೆದಿದೆ. ಈಗ ಮುಖ್ಯಮಂತ್ರಿ ಯಾವಾಗ ನಾವು ಚರ್ಚೆ ಮಾಡಬೇಕಾಗಿರೋದು? ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ಮಾತಾಡ್ತಾನೆ. ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಕುರ್ಚಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗ್ತದೆ? ಪ್ರಸಾದ್ ಹಬ್ಬ ಅವರು ಮಾಡೋಕ್ಕಾಗಲ್ಲ, ದೀಪಕ್ ಅವರು ಮಾಡೋಕ್ಕಾಗಲ್ಲ, ಅಲ್ತಾಫ್ ಅವರು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಆದರೆ ನಾವು ಯಾರೂ ಗೆರೆ ದಾಟಲ್ಲ. ಆ ಕುರ್ಚಿನಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರು. ನಾವೆಲ್ಲ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರಬೇಕಂತ ನಾವು ಭಾವಿಸ್ತೀವಿ.